ನಂಬರ್ ಗೇಮ್ ಅದು ಪಾಲಿಟಿಕ್ಸ್. 1:30ಗೆ ವಿಜಯ ಬೇರೆ ಅನಿಸ್ತು. 1:30ಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಗೆದ್ದು ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚೆ ಸಂವಿಧಾನದಲ್ಲಿ MLCಗಳು ವೋಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಇದೆ. ಅವ್ರು ಏನು ಕೇಳಿದ್ದಾರೆ, ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು, ವೋಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು. ಆದರೆ ಅಲ್ಲಿ ಏನಿದೆ, ವೋಟ್ ಹಾಕಿಸಿ ಸೀಲ್ಡ್ ಕವರಲ್ಲಿ ಇದೆ. ಅದರ ಅರ್ಥ ಏನು, MLCಗಳು ವೋಟ್ ಹಾಕ್ಬೋದು ಅಂತ ತಾನೆ. ಅದ್ರ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಅವ್ರಿಗೇನಾಗಿದೆ, ಸಂಸದರಿಗೆ ಭಯ ಬಂದಿದೆ. ಆಯ್ತಪ್ಪ, ಸೀಲ್ಡ್ ಕವರಲ್ಲೇ ಇಡ್ತೀವಿ ಅವ್ರ ವೋಟ್ನ, ಒಂದು ವಾರಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಆಗಲಿ ನೋಡೋಣ. ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸಿಲರ್ಸಲ್ಲಿ 33 ಜನ ಇದ್ದೀವಿ. MPದೊಂದು, ನಂದೊಂದು, ಅವ್ರು 33. ಈ 33ರಲ್ಲಿ ಕೌಂಟ್ ಮಾಡಿ MLC 2 ನಮಗೆ ಬಂದೇ ಬರುತ್ತೆ. ನಮಗೂ ಈಗ ನೆನ್ನೆನವ್ರು ತರಬೇಕಾಗಿತ್ತು MLC ವೋಟ್ ಹಾಕಂಗೆ ಇಲ್ಲ ಅಂತ. ಲಾಸ್ಟ್ ಟೈಮ್ ವೈ ಎ ನಾರಾಯಣ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ? ಕೊಟ್ಟಿದ್ದ ಸಂಸದರು ತಾನೆ. ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕೌನ್ಸಿಲರ್ಗಳನ್ನ ಕರ್ಕೊಂಡ್ಬಂದರು. ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ, ಬೇಗ ಓಡೋಗ್ತಿದ್ದಾರೆ. ಸೆಕ್ಯೂರಿಟಿ, ಗನ್ ಮ್ಯಾನು ನೋಡಿ. ನಮ್ಮದೊಂದು ಆಡಂಬರ ಇದೆಯಾ? ಯಾರಾದರೂ ಕೌನ್ಸಿಲರ್ಗಳು ತಂದು ಇಳಿಸಿದ್ನ ನಾನು ಆರಾಮಾಗಿ ಬಂದಿಲ್ಲ. ಅವ್ರು ಇನ್ನೂ ಅಲ್ಲಿ ಕಾವಲು ಕಾಯ್ತಾ ಇದ್ದಾರೆ ಹೋಟ್ಲ್ ಹತ್ರ. ಒಂದೊಂದು ಕೌನ್ಸಿಲರ್ನು ಕಾದು ಇದು. ನನಗೆ ನನ್ನ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇಲ್ಲ, ಅವ್ರಿಗೆ ನಂಬಿಕೆ ಇಲ್ಲ. ನಾನು ಯಾರೋ ತಪ್ಪು ಮಾಡಿದಾಗ, ನಾನು ಈ ತಾಲೂಕಿನ ದನಿ ರೀ. ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ, ಆದರೆ ವಿಶ್ವಾಸದಲ್ಲಿ ಇಟ್ಕೊಂಡಿದ್ದೀನಿ. ನೋಡೋಣ, ಇವತ್ತು ಸಂಸದರ ನಾನು 1:30ಗೆ ಡಿಸೈಡ್ ಆಗಿದೆ. ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಅಧಿಕಾರ ದುರ್ಬಳಕೆ ಮಾಡ್ಕೊಂಡು ಏನು ಬೇಕಾದರೂ ಮಾಡ್ತಾರೆ. ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ, ಪೊಲೀಸವ್ರನ್ನೆಲ್ಲ ಕಳಿಸಿದ್ರು. ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ. ನೋಡಿ ಪಾಪ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ. ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಸರ್, ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ, ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್. ಕಾಂಗ್ರೆಸ್ 5 ಜನನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಹೆದರ್ತಾರಲ್ಲ. ಅವರು ಬಸ್ಸಲ್ಲಿ ಕುಡಿಸಿದ್ದು 5 ಜನ ಕೌನ್ಸಿಲರ್ಸ್ ಯಾವ ಪಾರ್ಟಿಯಲ್ಲಿ ಗೆದ್ದವರು? ನಮ್ಮ ಪಾರ್ಟಿಯಲ್ಲಿ ತಾನೆ. ಸೊ ನಡೀರಿ, ನೋಡೋಣ. ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ. 1:30ಗೆ ನೋಡೋಣ. JDS ಸದಸ್ಯರು ಕಾಂಗ್ರೆಸ್ಸಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅದೇನು ನನಗೆ ಗೊತ್ತಿಲ್ಲ ಸರ್. ನನಗೆ JDS ಅಲ್ಲಿ ಇಬ್ಬರಿದ್ದಾರೆ, ಗೊತ್ತಿಲ್ಲ. DCM ಶಿವಕುಮಾರ್ ಅವರು